ಎಲ್ಲರಿಗೂ ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ ನೋಡಿರಿ, ನಾವು ಶ್ರೀ ಬಳ್ಳೇಶ್ವರ ರಥೋತ್ಸವಕ್ಕೆ ಹೊರಟಿದ್ದೇವೆ. ನೋಡಿರಿ, ಎಲ್ಲರೂ ಗಮನಿಸಿರಿ. ಈಗ ನಾವು ಬಳ್ಳೇಶ್ವರ ರಥೋತ್ಸವ ಇವತ್ತು ಇದೆ, ಅದಕ್ಕೆ ಹೊರಟಿದ್ದೇವೆ. ಬನ್ನಿರಿ, ಹೋಗೋಣ. ರಾತ್ರಿ ಹೊತ್ತು ಮದ್ದು ಸುಡುತ್ತಿದ್ದರು ಮತ್ತು ಮದ್ದು ಸುಡುತ್ತಿದ್ದಾಗ ನಾನು ವಿಡಿಯೋ ಮಾಡಿದೆ ಮತ್ತು ಮದ್ದು ಸುಡುವುದು ಎಷ್ಟು ಚೆನ್ನಾಗಿ ನೋಡಿರಿ. ಅದೇ ರೀತಿ ಎಲ್ಲ ಜನರು ಸಹ ಮದ್ದು ಸುಡುವುದನ್ನು ನೋಡಿದರು ಮತ್ತು ನೋಡಿರಿ ಈ ರೀತಿಯಾದಂತಹ ಪಟಾಕ್ಷಿಗಳು ಹೇಗಿವೆ ಎಂದು ಕಾಮೆಂಟ್ ಮಾಡಿರಿ. ಅದೇ ರೀತಿ ದೂರದಿಂದ ನೋಡಲು ತುಂಬ ಸುಂದರವಾಗಿ ಕಾಣಿಸುತ್ತವೆ. ನೋಡಿರಿ ಎಲ್ಲರೂ ವೀಕ್ಷಕರೇ. ಠಬ್ ಠುಬ್ ಠಬ್ ಠಬ್ ಠುಬ್ ಠಬ್ ಠುಬ್ ಠಬ್ 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 ಠುಬ್ ಠಬ್ ಠುಬ್ ಠಬ್ 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 ಠುಬ್ ಎನ್ನುವ ಶಬ್ದವು ಸುಂದರವಾಗಿ ಕೇಳಿಸುತ್ತಿತ್ತು. ಮತ್ತು ಅದೇ ರೀತಿಯಾಗಿ ನಾನು ಸಹ ಮದ್ದು ಸುಡುವ ಕಾರ್ಯಕ್ರಮ ಮುಗಿಯುವ ತನಕ ನಾನು ಅಲ್ಲಿಯೇ ಇದ್ದುಕೊಂಡು ಮತ್ತು ವಿಡಿಯೋ ಮಾಡಿದೆನು. ಎಲ್ಲರೂ ನೋಡಿರಿ ಎಷ್ಟು ಸುಂದರವಾಗಿ ಕಾಣುತ್ತವೆ. ಠಬ್ ಠುಬ್ ಠಬ್ ಠುಬ್ ಠಬ್ ಠಬ್ ಠುಬ್ ಠಬ್ 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 ಠುಬ್ ಠಬ್ ಠಬ್ ಠುಬ್ ಠುಬ್ ಠಬ್ ಠುಬ್ ಠುಬ್ ಎನ್ನುವ ಶಬ್ದ ಎಷ್ಟು ಚೆನ್ನ ಕೇಳುತ್ತಿತ್ತು ಎಂದರೆ ಅದನ್ನು ವರ್ಣಿಸಲು ಸಾಲದು ಈ ಸಮಯ ಎಂದು ಆಗುತ್ತದೆ. ಅದೇ ರೀತಿ ಬಳ್ಳೇಶ್ವರನ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು ಮತ್ತು ಯಾವುದೇ ಗದ್ದಲವಿಲ್ಲದೆ ತುಂಬ ಅತ್ಯುತ್ತಮವಾಗಿ ಜಾತ್ರೆಯು ನಡೆಯಿತು. ಎಲ್ಲರೂ ಸಹ ಜಾತ್ರೆಯಲ್ಲಿ ನಾನು ನಮ್ಮ ಅಳಿಯಂದಿರು ಅಂದರೆ ಕಾರ್ತಿಕ್, ದೇವರಾಜ್ ಇವರಿಗೆ ನಾನು 2 ಗಾಡಿಯನ್ನು ತೆಗೆದುಕೊಂಡೆ. ಅವುಗಳು ಜಾತ್ರೆಯಲ್ಲಿ ಇದ್ದಂತಹ ಪ್ಲಾಸ್ಟಿಕ್ ಗಾಡಿಗಳು ನಾನು ತೆಗೆದುಕೊಂಡೆ. ಒಂದಕ್ಕೆ 50 ರೂಪಾಯಿ ಎಂಬಂತೆ 2 ಗಾಡಿಗಳನ್ನು ತೆಗೆದುಕೊಂಡು ಮನೆಗೆ ಹೋದೆನು. ಮತ್ತೆ ಮರಳಿ ಜಾತ್ರೆಗೆ ಬಂದೆನು. ಅದೇ ರೀತಿಯಾಗಿ ಎಲ್ಲರೂ ಸಹ ಜಾತ್ರೆಯನ್ನು ಸಹ ಮಾಡಿದರು ಮತ್ತು ಕಾಯಿಯನ್ನು ಒಡೆಸಿದರು ಮರುದಿನ. ಅದೇ ರೀತಿ ಎಲ್ಲರೂ ಸಹ ಜಾತ್ರೆಯಲ್ಲಿ ತುಂಬ ಖುಷಿಯಿಂದ ಇದ್ದರು. ನಾನು ಸಹ ತುಂಬ ಖುಷಿಯಾಗಿ ಇದ್ದೆ. ಜಾತ್ರೆಯಲ್ಲಿ ಪ್ರತಿಯೊಬ್ಬರೂ ಸಹ ಎಲ್ಲ ಜಾತಿ ಮರೆತು ಎಲ್ಲರೂ ಸಹ ಪಾಲ್ಗೊಂಡು, ಎಲ್ಲ ವರ್ಗದವರು, ಎಲ್ಲ ರೀತಿಯ ಜನರು ಸಹ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಒಂದು ಅದ್ಭುತವಾದಂತಹ ಸಂದೇಶ ನೀಡುತ್ತದೆ ಸಮಾಜಕ್ಕೆ ಜಾತ್ರೆಯು. ಜಾತಿ ಎಂಬುದು ಕೇವಲ ಇರುವುದು ಒಂದೇ ಜಾತಿ, ಅದು ಮಾನವ ಜಾತಿ ಎಂಬುದು ಮುಖ್ಯ ಸಂದೇಶವಾಗಿ ಎಲ್ಲರೂ ಸಹ ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಎಲ್ಲರೂ ಸಹ ಎಲ್ಲರನ್ನು ಗೌರವಿಸಬೇಕು. ವೀಕ್ಷಕರೇ, ಎಲ್ಲರೂ ಸಹ ಜಾತ್ರೆಯನ್ನು ತುಂಬ ಅದ್ಭುತವಾಗಿ ನಡೆಸಿಕೊಟ್ಟರು. ಎಲ್ಲರಿಗೂ ವಂದನೆಗಳು. ಜಾತ್ರೆಯಲ್ಲಿ ನಾನು ಡೊಳ್ಳು ಕುಣಿತವನ್ನು ನೋಡಿದೆ ಹಾಗೂ ಜಾತ್ರೆಯಲ್ಲಿ ನಾನು ರಥಕ್ಕೆ ಉತ್ತತ್ತಿಯನ್ನು ಒಗೆದೆ ಮತ್ತು ನಮಸ್ಕರಿಸಿದೆ ರಥಕ್ಕೆ.
ರಥವನ್ನು ಗ್ರಾಮದ ಯುವಕರು ಹಾಗೂ ಸಂಘಗಳ ಸದಸ್ಯರು ಎಳೆಯುತ್ತಿರುವ ದೃಶ್ಯವನ್ನು ನೋಡಿರಿ. ಎಲ್ಲರೂ ಸಹ ರಥವು ಈಗ ಬರುತ್ತದೆ